ಹಾಸನದ ಮಲೆನಾಡು ಭಾಗದಲ್ಲಿ ಕಾಡಾನೆ ಮತ್ತು ಮಾನವನ ಸಂಘರ್ಷ ಆಗಾಗ ನಡೀತಾನೆ ಇರುತ್ತೆ. ಮೊನ್ನೆ ಕಾಡಾನೆಯ ದಾಳಿಗೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ರು. ಈ ಮಹಿಳೆಯನ್ನ ಬಲಿ ಪಡೆದಂತಹ ಕಾಡಾನೆಯ ಸೆರೆಗೆ ಈಗ ಕಾರ್ಯಾಚರಣೆ ಶುರುವಾಗಿದೆ. ಪುಂಡಾನೆಯನ್ನ ಸೆರೆ ಹಿಡಿಯುವ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳು. ಆಲೂರು ತಾಲೂಕಿನ ಭೈರಾಪುರದಿಂದ ಆಪರೇಷನ್ ಕಾಡಾನೆ ಕಾರ್ಯಾಚರಣೆ ಶುರುವಾಗಿದೆ. ಧನಂಜಯ, ಲಕ್ಷ್ಮಣ, ಶ್ರೀರಾಮ, ಸುಗ್ರೀವ ಆನೆಗಳಿಂದ ಈ ಕಾರ್ಯಾಚರಣೆ ಆಗ್ತಾ ಇದೆ. ಕೊಡಗು ಭಾಗದಿಂದ ಬಂದಿರುವಂತಹ ನರಹಂತಕ ಒಂಟಿ ಸಲಗ ಅನ್ನೋದು ಗೊತ್ತಾಗ್ತಾ ಇದೆ. ಈ ಒಂಟಿ ಸಲಗವನ್ನ ಬೇಟೆ ಆಡೋದಕ್ಕಂತ ಈಗ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂಥದ್ದು. ಇತ್ತೀಚೆಗಂತೂ ಈ ಪುಂಡಾನೆಯ ಕಾಟ ವಿಪರೀತವಾಗಿ ಹೋಗಿತ್ತು. ಒಂದು ಕಡೆ ಬೆಳೆದಂತಹ ಬೆಳೆಯನ್ನು ನಾಶ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಜಮೀನಿಗೆ ಹೋದಂತಹ ಮಹಿಳೆ ಕೂಡ ಸಾವನ್ನಪ್ಪಿದ್ರು. ಈಗ ಇದೇ ಪುಂಡಾನೆಯನ್ನು ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದಲ್ಲಿ ಸ್ಥಳೀಯರೆಲ್ಲ ಆಕ್ರೋಶ ಹೊರಹಾಕಿದ್ರು. ಹೆಂಗಾದರೂ ಮಾಡಿ ಈ ಒಂಟಿ ಸಲಗವನ್ನು ಕಾಡಿಗಟ್ಟಿ, ಇಲ್ಲ ಸೆರೆ ಹಿಡಿರಿ, ನಮಗೆ ನೆಮ್ಮದಿನೇ ಇಲ್ಲದಂತಾಗ್ಬಿಟ್ಟಿದೆ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಹಾಸನದ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಈ ಒಂಟಿ ಸಲಗದ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಯಾವ ರೀತಿಯಲ್ಲಿ ಈ ಆಪರೇಷನ್ ಮುಂದುವರಿತಾ ಇದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಪ್ರೇಮ್ ಕುಮಾರ್, ನಾವು ನೇರವಾಗಿ ದೃಶ್ಯದಲ್ಲೇ ಗಮನಿಸ್ಬಿಡೋಣ. ಈಗ ಸಾಕಾನೆಗಳು ಕಾಡಾನೆ ಇರತಕ್ಕಂತಹ ಸ್ಥಳಕ್ಕೆ ತೆರಳ್ತಾ ಇದ್ದಾರೆ. ಅವ್ರ ಜೊತೆ ಮೊದಲು 3 ಆನೆಗಳು ತೆರಳಿದ್ದು, ಧನಂಜಯ, ಸುಗ್ರೀವ ಹಾಗೂ ಅಯ್ಯಪ್ಪ. ಈಗ ಉಳಿದ 2 ಆನೆಗಳು ಶ್ರೀರಾಮ ಮತ್ತು ಲಕ್ಷ್ಮಣ ಏನಿದೆ ಅವು ಸಹ ಈ ಕಾಡೊಳಗೆ ತೆರಳ್ತಾ ಇದ್ದಾವೆ. ಬೆಳಗ್ಗೆಯಿಂದಲೂ ಸಹ ETF ಸಿಬ್ಬಂದಿ ಆ ಕಾಡಾನೆ ಇರತಕ್ಕಂತಹ ಜಾಗವನ್ನು ಪತ್ತೆ ಹಚ್ಚಲು ಸಾಕಷ್ಟು ಹರಸಾಹಸವನ್ನು ಪಟ್ಟರು. ಆ ನಂತರದಲ್ಲಿ ಮಾವುತರು ಹಾಗೂ ಕಾವಾಡಿಗರನ್ನು ಸಹ ಕಳಿಸ್ಕೊಂಡಿದ್ರು. ಅಲ್ಲದೆ ಸಕಲೇಶ್ಪುರದ ETF ಸಿಬ್ಬಂದಿಯನ್ನು ಸಹ ಬಳಸ್ಕೊಂಡಿದ್ರು. ಕಡೆಗೆ ಡ್ರೋನ್ ಹಾರಿಸುವ ಮೂಲಕ ಆ ಕಾಡಾನೆ ಇರತಕ್ಕಂಥ ಸ್ಥಳವನ್ನು ಪತ್ತೆ ಹಚ್ಚಿದ್ರು. ಬೇಲೂರು ತಾಲೂಕಿನ ಬೆಳ್ಳಾವರ ಬಳಿ ಈಗ ಇರತಕ್ಕಂತಹ ಕಾಡಿನಲ್ಲಿ ಈಗ ಆ ಪುಂಡಾನೆ ಏನು ಪತ್ತೆಯಾಗಿದೆ. ಈಗ ಅರವಳಿಕೆ ಚುಚ್ಚುಮದ್ದು ನೀಡಲು ವೈದ್ಯರು ಕಾಡಾನೆ ಮೇಲೆ ತೆರಳಿದರೆ ಒಟ್ಟು 5 ಸಾಕಾನೆಗಳು ಈಗ ಪುಂಡಾನೆ ಸೆರೆ ಕಾರ್ಯಾಚರಣೆಗೆ ತೆರಳಿದರೆ. ಇನ್ನೊಂದೆಡೆ ಕೆಲಸ ಮಾಡ್ತಿದ್ದಂತಹ ಕಾರ್ಮಿಕರಿರ್ಬೋದು, ಜನರಿರ್ಬೋದು, ಎಲ್ಲರೂ ಸಹ ಮೊದಲೇ ಮುನ್ನೆಚ್ಚರಿಕೆಗೆ ಅವರೆಲ್ಲರೂ ಸಹ ಕರ್ಕೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ಜನರು ಸಹ ನೇರಿ ಕಾರ್ಯಾಚರಣೆಯಲ್ಲಿ ಏನು ನೋಡ್ತಾ ಇದ್ದಾರೆ. ಯಾಕೆಂದರೆ ಅದು ಹೆಚ್ಚು ಆತಂಕವನ್ನು ಉಂಟು ಮಾಡಿರ್ತಕ್ಕಂತಹ ಒಂದು ಪುಂಡಾನೆ ಆಗಿದೆ. ಜನವರಿ 13ರಂದು ಸಕಲೇಶ್ಪುರ ತಾಲೂಕಿನ ಮೂಗ್ಲಿ ಗ್ರಾಮದಲ್ಲಿ ಶೋಭಾ ಅಂತಕ್ಕಂತಹ ಮಹಿಳೆಯನ್ನು ಬಲಿ ಪಡೆದಿತ್ತು. ಹಾಗಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರಿಂದಾಗಿ ಅರಣ್ಯ ಸಚಿವರು ಕೂಡಲೇ ಆ ಪುಂಡಾನೆಯನ್ನು ಸೆರೆ ಹಿಡಿಯುವಂತೆ ಒಂದು ಆದೇಶವನ್ನು ಹೊರಡಿಸಿದ್ರು. ನಿನ್ನೆ ರಾತ್ರಿ ಆಲೂರು ತಾಲೂಕಿನ ಭೈರಾಪುರ ತಾತ್ಕಾಲಿಕ ಆನೆ ಶಿಬಿರಕ್ಕೆ 5 ಸಾಕಾನೆಗಳು ದುಬಾರೆ ಹಾಗೂ ಆರಂಗಿಯಿಂದ ಬಂದಿದ್ದು. ಬೆಳಗ್ಗೆಯಿಂದಲೂ ಸಹ ಏನು ಪುಂಡಾನೆಯ ಪತ್ತೆ ಹಚ್ಚುವಲ್ಲೇ ಸಾಕಷ್ಟು ಸಮಯ ಆಯಿತು. ಆ ನಂತರ ಡ್ರೋನ್ ಮೂಲಕ ಪುಂಡಾನೆಯನ್ನು ಪತ್ತೆ ಹಚ್ಚಿದ್ದು. ಈಗ ಅರವಳಿಕೆ ಚುಚ್ಚುಮದ್ದನ್ನು ನೀಡಲಿಕ್ಕೆ ವೈದ್ಯರು ತೆರಳಿದ್ದಾರೆ. ಇನ್ನೇನು ಆ ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿದಂಥ ಅದು ಸ್ವಲ್ಪ ದೂರ ಓಡಿ ಆನಂತರ ಪ್ರಜ್ಞಾಹೀನವಾಗಿ ಬಿಡುತ್ತೆ. ಆ ನಂತರದಲ್ಲಿ ಅದನ್ನು 5 ಸಾಕಾನೆಗಳು ಸೇರಿ ಎಳೆದು ತಂದು ಕ್ರೇನ್ ಮೂಲಕ ಲಾರಿಗೆ ಹಚ್ಚಿ ಸ್ಥಳಾಂತರ ಮಾಡಬೇಕು. ಒಂದು ವೇಳೆ ಏನಾದರೂ ಸಂಜೆ ಆಗ್ತಾ ಬರ್ತಾ ಇದೆ, ಆ ಪುಂಡಾನೆ ವೇಗವಾಗಿ ಏನಾದರೂ ಓಡಿದರೆ ಇಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗುತ್ತೆ. ಮತ್ತೆ ನಾಳೆ ಅದು ಎಲ್ಲಿ ಇರ್ತಕ್ಕಂಥ ಸ್ಥಳವನ್ನು ಪತ್ತೆ ಹಚ್ಚಿ ಮತ್ತೆ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕಾಗುತ್ತೆ. ಇಲ್ಲಿ ಸ್ಥಳದಲ್ಲಿ ಅರಣ್ಯಾಧಿಕಾರಿಗಳು DF ಆದಂತಹ ಸೌರಭ್ ಕುಮಾರ್ ಅವರು ಎಲ್ಲರೂ ಸಹ ಇಲ್ಲೇ ಸ್ಥಳದಲ್ಲಿ ಮಕಾಮನ್ನು ಹೂಡಿದರೆ. ಈಗ ಅರವಳಿಕೆ ಚುಚ್ಚುಮದ್ದನ್ನು ನೀಡಲು ತೆರಳಿದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆನೆಯನ್ನು ಸೆರೆ ಹಿಡಿತಾರೆ ಅಥವಾ ಕಾರ್ಯಾಚರಣೆ ಸ್ಥಗಿತ ಅನ್ನೋದು ತಿಳಿಯಲಿದೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.